ಇದೆಲ್ಲದನ್ನು ಹೊರತುಪಡಿಸಿ ಈಗ ಅವರ ಅನುಪಸ್ಥಿತಿ ಇಲ್ಲದೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾವನ್ ಏನೇನೋ ಮಾತಾಡ್ಕೊಂತಾರೆ. ಗಾಂಧಿನಗರದಲ್ಲಿ ಅವ್ರನ್ನ ತುಳಿಬೇಕು, ಮಾಡಬೇಕು, ಮಟ್ಟಬೇಕು ಅಂತ ಏನೇನೋ ಮಾಡ್ತಿದ್ದಾರೆ. ಏನೇನೋ ನೆಗೆಟಿವ್ ಎಲ್ಲ ಮಾಡ್ತವ್ರೆ. ಇಷ್ಟು ದಿನ ಮೊನ್ನೆ ಟೀಸರ್ ರಿಲೀಸ್ ಆಗಿ 2 ದಿನಕ್ಕೆ ನೆಗೆಟಿವ್ ಸ್ಟಾರ್ಟ್ ಮಾಡಿದ್ರು. ನೀವು ತುಂಬಾ ಭಾವುಕರಾಗ್ತಿದ್ದೀರಾ. ಎಷ್ಟು ಕಷ್ಟ ಆಗ್ತಿದೆ ಸರ್ ಅವ್ರನ್ನ ಅಲ್ಲಿ ನೋಡಕ್ಕೆ? ಅದೇ ಮೇಡಮ್, ನಮಗೆ ಭಾಳ ಕಷ್ಟ ಆಗುತ್ತೆ ಅವ್ರನ್ನ ಅಲ್ಲಿ ನೋಡ್ಬೇಕಾದ್ರೆ. ಓಕೆ ಸರ್, ಇವೇನ್ ನೀವು ನೋಡಿರ್ಬೋದು, ಒಂದಷ್ಟು ಜನ ದರ್ಶನ್ ಪರವಾಗಿ ನಿಂತ್ರೆ ಅವ್ರನ್ನ ನೆಗೆಟಿವ್ ಮಾಡುವಂತಹ ಒಂದು ಪೋಟ್ರೆ ಕೂಡ ಆಗ್ತಾ ಇದೆ. ಕಮೆಂಟ್ ಸೆಕ್ಷನ್ಗಳನ್ನ ನೀವು ಓದಿರ್ಬೋದು. ಏನೋ ಒಂದು ದರ್ಶನ್ ಪರವಾಗಿ ಮಾತಾಡ್ಬೇಕಾದ್ರೆ, ದರ್ಶನ್ ಸರ್ ಪರವಾಗಿ ಮಾತಾಡ್ತಾ ಇದ್ರು ಕೂಡ, ಓ ನಿನಗೆ ಏನೋ ಪೇಮೆಂಟ್ ಸಿಕ್ಕಿದೆ ಹಾಗೆ ಹೀಗೆ ಅನ್ನುವಂಥದ್ದು. ಸೊ ನೀವು ಕೂಡ ಎದುರಿಸಿರ್ತೀರಾ ಇದನ್ನ. ಸೊ ಎದುರಿಸಿದ್ರ ಏನು? ನನಗೆ ಎಷ್ಟೊಂದು ಜನ ಕೇಳ್ಬಿಟ್ಟಿದ್ದಾರೆ, ನಿಂಗೆ ದುಡ್ಡು ಬರುತ್ತಂತೆ ವರ್ಷ ಅವರು ಫ್ಯಾಮಿಲಿ ಕಡೆಯಿಂದ, ದರ್ಶನ್ ಸರ್ ಕಡೆಯಿಂದ ದುಡ್ಡು ಬರುತ್ತಂತೆ, ಅದಕ್ಕೆ ನೀನ್ ಸಾಂಗ್ ಮಾಡ್ತೀಯಂತೆ ಅಂತ ಸುಮಾರು ಜನ ಬಂದ್ಬಿಟ್ಟು ಮಾತಾಡಿದಾರೆ ನನ್ನ ಹತ್ರ. ಸುಮಾರು ಜನ ಕೇಳೂ ಇದಾರೆ. ಅದಕ್ಕೆ ನಿಮ್ ಉತ್ತರ ಏನಾಗಿ? ನಾನ್ ಡೈರೆಕ್ಟ್ ಆಗಿ ಹೇಳ್ತೀನಲ್ಲ, ಇದುವರೆಗೂ ಎಕ್ಸಾಂಪಲ್ ಅಕಸ್ಮಾತ್ ನಾಳೆ ದಿನ ದರ್ಶನ್ ಸರ್ ಬರ್ತಾರಲ್ವಾ, ನೀವ್ ಹೋಗಿ ಅವ್ರ ಮುಂದೆ ಒಂದು ಮೈಕ್ ಇಟ್ಬಿಡಿ. ಮೈಕ್ ಇಟ್ಬಿಟ್ಟು ಸುಪ್ರೀತ್ ಗಾಂಧರ್ ಅವರು ವರ್ಷ ನಿಮ್ಗೊಂದು ಸಾಂಗ್ ಮಾಡ್ತಾರೆ, ನೀವೇನಾದ್ರು ಮಾಡಿದೀರಾ ಅವ್ರಿಗೆ ಅಂತ ಒಂದು ಹೋಗಿ ಕೇಳಿ. ಅವಾಗ ಅವರೇ ಉತ್ತರ ಕೊಡ್ತಾರೆ. ಈಗ ನಾನು ಉತ್ತರ ಕೊಡೋದಕ್ಕಿಂತ ಅವ್ರು ಉತ್ತರ ಕೊಟ್ರೆ ಬಹಳ ಚೆನ್ನಾಗಿರುತ್ತೆ. ಇದು ಇಲ್ಲ ಅವ್ರ ಅಭಿಮಾನಿಗಳು ಉತ್ತರ ಕೊಟ್ರೆ ಚೆನ್ನಾಗಿರುತ್ತೆ. ಸೊ ದರ್ಶನ್ ಸರ್ ಬಂದ್ಮೇಲೆ, ಹೊರಗಡೆ ಬಂದ್ಮೇಲೆ ಒಂದಿನ ನಾನೇ ಪಕ್ಕದಲ್ಲಿ ಕುತ್ಕೊಂಡು, ಬಾಸ್ ಹಿಂಗೆ ಹೇಳ್ತಾ ಇದಾರೆ, ನಾನು ಅವ್ರಿಗೆ ಆಲ್ರೆಡಿ ತಲುಪಿಸಿದ್ದೀನಿ, ಹಿಂಗೆ ಹೇಳ್ತಾ ಇದಾರೆ, ದುಡ್ಡು ತಗೋತೀನಂತೆ ಈ ಥರ ಸಾಂಗ್ ಮಾಡೋಕ್ಕೆ, ಹೇಳಿ ಬಾಸ್ ನೀವೇ ಅಂದ್ಬಿಟ್ಟು ಇಳಿಸ್ತೀನಿ ಅವ್ರ ಹತ್ರ. ಇಲ್ಲ ಮೈಕ್ ಹಿಡೀರಿ ಹೋಗ್ಬಿಟ್ಟು ಅವ್ರಿಗೆ ಮುಂದೆ, ಈ ಥರ ದುಡ್ಡು ತಗೊಂಡೇನಂತೆ ನಿಮ್ಮ ಸಾಂಗ್ ಮಾಡೋಕ್ಕೆ ಅಂತ. ಅವಾಗ ಅವ್ರು ಉತ್ತರ ಕೊಡ್ತಾರೆ. ಇದಕ್ಕೆ ನಾನು ಉತ್ತರ ಕೊಡೋದಕ್ಕಿಂತ ಅವ್ರ ಉತ್ತರ ಕೊಟ್ರೆ ಚಂದ. ಇಷ್ಟೇ ನಾನು ಹೇಳೋದು ಇದಕ್ಕೆ. ಖಂಡಿತ. ಇದೆಲ್ಲದನ್ನು ಹೊರತುಪಡಿಸಿ ಈಗ ಅವರ ಅನುಪಸ್ಥಿತಿ ಇಲ್ಲದೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೇಗೆ ನಡೀತಾ ಇದೆ ಪ್ರಿಪ್ರೇಷನ್ ಎಲ್ಲ? ನೀವೇ ನೋಡ್ತಾ ಇದ್ದೀರಾ ಮೇಡಮ್, ಏನ್ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಬರೀ ಡೆವಿಲ್ದೇ ಬರುತ್ತೆ ನಿಮ್ಗೆ ಇವಾಗ. ಇವಾಗಲ್ಲ, ಫಾರ್ ಎವರ್ ಡಿ ಬಾಸ್ ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಟ್ರೆಂಡಿಂಗ್ ಅಲ್ಲಿ ಇರೋದು ಅವ್ರೊಬ್ರೆ. ಡಿ ಬಾಸ್ ಮಾತ್ರನೇ ಟ್ರೆಂಡಿಂಗು. ಯಾವ ಟ್ರೆಂಡಿಂಗ್ ಅವೆಲ್ಲ ಇಲ್ಲ ಈಗ. ಓನ್ಲಿ ದರ್ಶನ್ ಸರ್ ಇದ್ರೆ ಮಾತ್ರ ಟ್ರೆಂಡಿಂಗ್. ನೀವ್ ಯಾವುದೇ ವಿಡಿಯೋ ಹಾಕಿ, ಎಷ್ಟು ಜನ ವಿಡಿಯೋ ಹಾಕ್ತಾರೆ ಗೊತ್ತಾ ಇವಾಗ? ದರ್ಶನ್ ಸರ್ ಅಭಿಮಾನಿಗಳೇ ಇರಲ್ಲ ಅವರು, ದರ್ಶನ್ ಸರ್ ವಿಡಿಯೋಗಳು ಹಾಕ್ತಾರೆ ಇವತ್ತು. ಅದೇ ನಾನು ಹೇಳಿದ್ರು, ಹಾಕೋದು ಖುಷಿ ನಮ್ಗುನು, ನಮ್ ಬಾಸ್ ವಿಡಿಯೋ ಹಾಕ್ತಿದಾರಲ್ಲ ಅನ್ಬಿಟ್ಟು ನಮ್ಗೊಂದು ಖುಷಿ. ಬಟ್ ಡೈ ಹಾರ್ಟ್ ಫ್ಯಾನ್ಸ್ ಇದಾರೆ ಗೊತ್ತಾ, ಅವ್ರನ್ನ ಯಾವತ್ತೂ ಮೀರ್ಸಕ್ಕೂ ಆಗಲ್ಲ, ಅವ್ರನ್ನ ನೀವು ಕೆಳಗಡೆ ತುಳಿಯೋಕ್ಕೂ ಆಗಲ್ಲ. ಆ ಥರ ಫ್ಯಾನ್ಸು ದರ್ಶನ್ ಸರ್ಗೆ. ಸೊ ನೀವು ಡೆವಿಲ್ ಬಗ್ಗೆ ಕೇಳಿದ್ರಿ, ಟೀಸರ್ ರಿಲೀಸ್ ಆದಾಗಲಿ ನಿಮ್ಗೆ ಆ ಗತ್ತು, ಆ ವೈಬು ಎಲ್ಲ ನಿಮಗೆ ಗೊತ್ತಿರ್ಬೋದು. ಆ ಟೀಸರ್ ನೋಡಿದಾಗ ನಮ್ಗೆ ಏನು ಗುರು ಟೀಸರ್ ಅನ್ನಿಸ್ತು ನಮಗೆ. ಯಾವನ್ ಏನೇನೋ ಮಾತಾಡ್ಕೊಂತಾರೆ. ಗಾಂಧಿನಗರದಲ್ಲಿ ಅವ್ರನ್ನ ತುಳಿಬೇಕು, ಮಾಡಬೇಕು, ಮಟ್ಟಬೇಕು ಅಂತ ಏನೇನೋ ಮಾಡ್ತಿದ್ದಾರೆ. ಏನೇನೋ ನೆಗೆಟಿವ್ ಎಲ್ಲ ಮಾಡ್ತವ್ರೆ. ಇಷ್ಟು ದಿನ ಮೊನ್ನೆ ಟೀಸರ್ ರಿಲೀಸ್ ಆಗಿ 2 ದಿನಕ್ಕೆ ನೆಗೆಟಿವ್ ಸ್ಟಾರ್ಟ್ ಮಾಡಿದ್ರು. ಹೇಗೆ ಸ್ಟಾರ್ಟ್ ಮಾಡಿದ್ರು? ಅಯ್ಯೋ ಊಹಾ ಈ ಪೋಹ. ನಾನು ಒಂದು ವಿಡಿಯೋ ಹಾಕಿದೆ ನನ್ನ ಪೋಸ್ಟಲ್ಲಿ, ಯಾವ ಹೂವು ಹೋಗೋ ತಲೆ ಕೆಡಿಸ್ಕೊಬೇಡಿ ಯಾರು. ಈಗ ನೋಡಿ ಮೇಡಮ್, ನಾನು ಹೇಳೋದು, ಒಳಗಡೆ ಇರೋದು ಹೆಂಗಪ್ಪ ಗೊತ್ತಾಗತ್ತೆ? ಈಗ ಹೆಂಗ್ ಗೊತ್ತಾಗತ್ತೆ? ಯಾರು ರೀಚ್ ಮಾಡಿಸ್ತಾರ ಅದನ್ನ? ಫಸ್ಟ್ ಆಫ್ ಆಲ್ ಹೆಂಗ್ ರೀಚ್ ಆಗ್ಬಿಡುತ್ತದು? ಯಾರಾದ್ರೂ ಫೋನ್ ಮಾಡಿ ಹೇಳ್ತಾರಾ? ಫೋನ್ ಸಿಗುತ್ತಾ ಅಲ್ಲಿ ಹೇಳಕ್ಕೆ? ಮತ್ತೆ ಒಬ್ಬ ಮನುಷ್ಯನ್ನ ಕುಗ್ಗಿಸ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಾರೆ ಗೊತ್ತಾ? ಆಯ್ತು ಮೇಡಮ್, ಇರ್ಲಿ, ಒಂದಲ್ಲ ಒಂದಿನ ಅದಕ್ಕೆ ಉತ್ತರ ಭಗವಂತ ಕೊಡ್ತಾನೆ. ನೀವು ನೋಡ್ತೀರಾ. ನಾವು ಹೇಳಿರೋದು ನಮಗೆ ಬರೀ ಡೆವಿಲ್ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ, ಯಾವ ಹೂವು ಪೋಗಳಿಗೂ ತಲೆ ಕೆಡಿಸ್ಕೊಬೇಡಿ. ನಮ್ಮ ಅಭಿಮಾನಿಗಳಿಗೆ ಹೇಳಿದ್ದಾರೆ. ನೀವು ನೆನ್ನೆ ಪೋಸ್ಟ್ ನೋಡಿದ್ರಿ, ಪೋಸ್ಟ್ ಆಗೋಕ್ಕಿಂತ ಮುಂಚೆ 2 ದಿನ ಮುಂಚೆ ನಾನು ವಿಡಿಯೋ ಹಾಕಿದೆ. ಯಾವಾಗ ಈ ಸದ್ದಾಯಿತು ಸೋಷಿಯಲ್ ಮೀಡಿಯಾಗಳಲ್ಲಿ ನೆಗೆಟಿವ್ ಸ್ಟಾರ್ಟ್ ಮಾಡೋಕ್ಕೆ, ನಾವು ಅವತ್ತೇ ಡಿಸೈಡ್ ಮಾಡ್ಕೊಂಡ್ರಿ, ಓ ಇನ್ನೂ ಸಹಿಸಲ್ವಪ್ಪ ಇವರು, ಅಟ್ಲೀಸ್ಟ್ ಈಗಲಾದ್ರೂ ಒಂದು ಕರುಣೆ ಇಲ್ವಾ? ಒಬ್ಬ ಮನುಷ್ಯನ ಈ ಲೆವೆಲ್ಗೆ ಕುಗ್ಗಿಸ್ತಾವ್ರೆ ಅಂದಾಗ, ಅವ್ರ ಮನೆಯಲ್ಲಿ ಈ ಥರ ಪ್ರಾಬ್ಲಮ್ಗಳಾಗಿದ್ದಿದ್ರೆ, ಅವರೊಂದು ಮೂಲೆ ಕುತ್ಕೊಂಡಿದ್ದಿದ್ರೆ, ಅವ್ರ ಮನೆಯಲ್ಲೂ ಒಂದಿನ ಮೂಲೆ ಕುತ್ಕೊಂತಾರೆ ಮೇಡಮ್. ಒಂದಲ್ಲ ಒಂದಿನ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಯಾರನ್ನೂ ಆ ದೇವ್ರಂತೂ ಸುಮ್ಮನೆ ಬಿಡಲ್ಲ. ಯಾರ್ಯಾರು ಇವತ್ತು ಅವ್ರ ಹೆಸರು ಹೇಳ್ಕೊಂಡಾಗ್ಲಿ, ಅವ್ರನ್ನ ಕುಗ್ಗಿಸೋದಾಗಿರ್ಬೋದು, ಅವ್ರ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತು, ಅವ್ರ ಕುಟುಂಬಗಳಿಗೆ ಗೊತ್ತು, ನಮ್ಮ ಅಭಿಮಾನಿಗಳು ನಮಗೆ ಗೊತ್ತು, ನಮ್ಮ ಕಷ್ಟ ಏನು ಅಂತ. ನಾವು ಎಷ್ಟು ನೋವು ತಿಂದಿದ್ದೀವಿ, ನಾವು ಎಷ್ಟು ನೋವಲ್ಲಿದ್ದೀವಿ ಅಂತ ನಮಗೆ ಗೊತ್ತಿದೆ. ನಾವು ಅದನ್ನು ತೋರಿಸ್ಕೋಬೇಕಾಗಿಲ್ಲ. ನಮ್ಮ ನೋವು ಇಲ್ಲೇ ಇದೆ ಮೇಡಮ್. ನಾವು ಯಾವುದು ಎಲ್ಲೂ ತೋರಿಸ್ಕೊಂಡಿಲ್ಲ ಇದುವರೆಗೂ ನಾವು ನಮ್ಮ ನೋವನ್ನ. ನಾವು ಅಕಸ್ಮಾತ್ ಏನಾದರೂ ನಾವು
ಸುಮ್ಮನೆ ಇದೀವಿ ಅಲ್ಲೂ ಬಾಯಿ ಕಚ್ಕೊಂಡು ದೇವ್ರು ಅಂದರೆ ನಾವು ಭಗವಂತನ ನೆನ್ಪು ಮಾಡಿಕೊಂಡು ಅವ್ರ ತಾಯಿ ಮನೆ ದೇವರು ಕಾಟೇರಮ್ಮ ಮುನೇಶ್ವರ ದೇವ್ರನ್ನ ನೆನ್ಪು ಮಾಡಿಕೊಂಡು ನಾವು ಎಷ್ಟೋ ದೇವ್ರುಗಳೆಲ್ಲ ಪೂಜೆ ಮಾಡ್ತಾ ಇದೀವಿ, ಆದಷ್ಟು ಬೇಗ ಬರಲಿ ನಮ್ಮ ಬಾಸು ಅಂತ. ನಮಗೆ ಪ್ರತಿದಿನ ನೆನೆಸ್ಕೊಂಡ್ರು ನಮ್ಗೆ ಏನೇನೋ ಆಗುತ್ತೆ, ಅವೆಲ್ಲ ನಮ್ಮ ಕೈಲಿ ಆಗೋದಿಲ್ಲ. ಬಟ್ ಆದರೂ ಇಷ್ಟು ಕುಗ್ಗಿಸ್ತಾವ್ರಲ್ವ ಒಬ್ಬ ಮನುಷ್ಯನ, ಇಷ್ಟು ಕೀಳು ಮಟ್ಟಿಗೆ ನಾವು ಲೈಫಲ್ಲಿ ಯಾರಿಗೂ ನೋಡಿಲ್ಲ. ಇಡೀ ಹಿಸ್ಟ್ರಿಲೇ ಈ ಥರ ಕುಗ್ಗಿಸೋದು ಯಾರಿಗೂ ನೋಡಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರು ಆಚೆ ಬರ್ತಾರೆ, ನೀವು ಡೆವಿಲ್ ಸಿನಿಮಾದಲ್ಲಿ ನೋಡ್ತೀರಾ ಅವ್ರ ಕ್ಯಾರೆಕ್ಟರ್ ಏನೋ ಅವ್ರ ವ್ಯಕ್ತಿತ್ವ ಏನೋ ಅದೇ ಥರ ಮುಂದಿನದರಲ್ಲೂ ಡೆವಿಲ್ ಸಿನಿಮಾದಲ್ಲಿ ಏನಿದೆ ಅದು ಹಾಗೇ ಆಗ್ತಾರೆ ಮೇಡಮ್, ಅದಂತೂ ಗ್ಯಾರಂಟಿ. ನೀವು ತುಂಬಾ ಭಾವುಕರಾಗ್ತಿದ್ದೀರಾ. ಬಟ್ ಅಂದರೆ ಭಾವುಕ ಅನ್ನೋದಕ್ಕಿಂತ ನಾವು ಅವ್ರನ್ನ ಅಷ್ಟು ಪ್ರೀತಿಯಿಂದ ನೋಡಿದ್ದೀವಿ, ಅಷ್ಟು ಹತ್ತಿರದಿಂದ ನೋಡಿದ್ದೀವಿ, ಅವ್ರ ಗುಣಗಳು ನೋಡಿದ್ದೀವಿ, ಅವ್ರ ಸಹಾಯ ಮಾಡೋದು ನೋಡಿದ್ದೀವಿ, ಎಲ್ಲ ನೋಡಿದ್ದೀವಿ. ಆ ಅಪ್ಪನ ಸಹಾಯ ಹಾಕ್ದಿರ ನೀವು ಆ ಅಪ್ಪನ ಕುಗ್ಗಿಸ್ತಾ ಇದ್ದೀರಲ್ವ, ಇನ್ನು ನೀವು ಎಷ್ಟು ಕುಗ್ಗಿಸ್ರು ಆ ಅಪ್ಪ ಕುಗ್ಗಲ್ಲ, ಅದಂತೂ ಗ್ಯಾರಂಟಿ. ಅಭಿಮಾನಿಗಳು ಕುಗ್ಗಲ್ಲ. ಬಟ್ ಅವ್ರನ್ನ ಕುಗ್ಸೋ ಕಾರಣ ಏನಿರ್ಬೋದು? ಕಿಡಿಗೇಡಿಗಳು ಮೇಡಮ್, ಕಿಡಿಗೇಡಿಗಳಿದ್ದಾರೆ, ಬೆಳೀತಾ ಇದ್ದಾರೆ ಅಂತ. ಅವರು ಇವಾಗ ಸಾಮ್ರಾಜ್ಯ ಐತೆ ಆಲ್ರೆಡಿ, ಸಾಮ್ರಾಜ್ಯ ಅವ್ರಿಗೆ ಇವಾಗ ಇರೋದು. ನಾನು ಒಂದು ಹೇಳ್ತೀರಾ ನಿಮ್ಗೆ ಜೋಕ್ ಅನ್ನಿಸ್ಬೋದು ಇದು ನಿಮ್ಗೆ. 224 ವಿಧಾನಸಭಾ ಕ್ಷೇತ್ರ ಇದೆಯಾ? ಇದೆ ಅಲ್ವಾ ಕರ್ನಾಟಕದಲ್ಲಿ? ಇದೆ ಅಲ್ವಾ? ಆ 224 ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿಮಾನಿಗಳಿಲ್ವಾ ಅವ್ರಿಗೆ? ಹಿಂಗಂದ್ರೆ ಓಟ್ ಚೇಂಜ್ ಮಾಡ್ತಾರೆ ಮೇಡಮ್ ದರ್ಶನ್ ಅಭಿಮಾನಿಗಳು. ಬಟ್ ಆದ್ರೂ ಕೂಡ ನಾವು ಬೇಡ, ಏನಕ್ಕೆ ನಮ್ಮ ಭಾಷೆ ಹುಷಾರಿ ಆರಾಮ ಎಲ್ಲೋ ಇದ್ದಾರೆ, ನಾವ್ ಯಾಕೆ ಹಿಂಗ್ ಮಾಡ್ಬೇಕು ಅನ್ನೋದು ನಮಗೂ. ಒಬ್ಬ ಮನುಷ್ಯನ ಅವ್ರ ಅಭಿಮಾನಿಗಳನ್ನ, ಇವಾಗ ಬೇರೆ ಅಭಿಮಾನಿಗಳಾಗಿರೋ ಎಲ್ಲಾ ಅಭಿಮಾನಿಗಳು ದುಃಖದಲ್ಲಿದ್ದಾರೆ. ನಿಮ್ಗೆ ಗೊತ್ತಾ ಇವತ್ತು ಎಷ್ಟೋ ಜನ ಮಾತಾಡಕೊಂತೀರಿ ಇವತ್ತು ಫ್ಯಾನ್ಸ್ ವಾರ್ ಅಂತ. ಎಲ್ಲಾ ಅಭಿಮಾನಿಗಳಿಗೂ ಬೇಜಾರಿದೆ ಇವತ್ತು ಬೆಳಗ್ಗೆ ರಿಷಬ್ ಶೆಟ್ಟಿ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ, ಡೆವಿಲ್ ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ. ಈಗ ಎಲ್ಲ ಒಂದೇ ಮೇಡಮ್, ಇಂಡಸ್ಟ್ರಿ ಅನ್ನೋದೆಲ್ಲ ಒಂದೇನೆ. ಬಟ್ ಯಾವ ಕಿಡಿಗೇಡಿಗಳು ಏನೇನ್ ಮಾಡ್ತಾವ್ರೋ, ಒಳಗಡೆ ಏನೇನ್ ಮಾಡ್ತಾರೋ, ಅಯ್ಯಪ್ಪನ ಇನ್ನೂ ತುಳಿಬೇಕು ಅಯ್ಯಪ್ಪ, ಯಾಕಂದ್ರೆ ಅವ್ರನ್ನ ಬಿಟ್ರೆ ಇನ್ನೂ ಎಲ್ಲಿ ಮೇಲೆ ಬರ್ತಾರೋ ಅನ್ನೋದು ಒಂದೇ ಒಂದು ಉದ್ದೇಶಕ್ಕೆ ಹಿಂಗ್ ಮಾಡ್ತಾ ಇದಾರೆ ಮೇಡಮ್. ನೀವು ಗಮನಿಸಿರ್ಬೋದು ದರ್ಶನ್ ಸರ್ ಅವರು ಒಂದಷ್ಟು ಜನ ಈಗಷ್ಟೇ ಕಲಾವಿದರಾಗಿ ಬಂದಿರುವಂತಹ ಇಂಡಸ್ಟ್ರಿ ಕಾಲಿಟ್ಟರು ಅಂತ ತುಂಬಾ ಜನಕ್ಕೆ ಬೆನ್ ತಟ್ಟಿ ಮುಂದೆ ಕಳ್ಸಿದ್ದಾರೆ. ಬಟ್ ಅದಾದ ನಂತರ ಗಜಪಡೆ ಅನ್ನುವಂಥದ್ದು ಕೂಡ ಮಾಡ್ಕೊಂಡ್ರು. ಬಟ್ ಆ ಗಜಪಡೆ ಎಲ್ಲ ಎಲ್ಲಿ ಹೋಯ್ತು ಈಗ ಗೊತ್ತಿಲ್ಲ ಮೇಡಮ್ ನಮ್ಗೆ. ನಾವು ಎಲ್ಲ ಅಭಿಮಾನಿ, ನಾವು ಎಲ್ಲಾರ್ಗೂ ಸಪೋರ್ಟ್ ಮಾಡಿದೀವಿ, ನಾವು ಎಲ್ಲಾರ್ಗೂ ಮಾಡಿದೀವಿ. ನಮ್ಮ ಬಾಸ್ನ ಅದೇ ನೋಡಿ ರಿಷಬ್ ಶೆಟ್ಟಿ ಅವರೇ ಹಾಕೋರೆ ಪೋಸ್ಟ್ ಅಂದಾಗ ನಾವು ನೋಡಿದ್ವಿ. ಕೆಲವರು ಪೋಸ್ಟ್ ಹಾಕಿದ್ದಾರೆ, ಇಲ್ಲ ಅಂತಲ್ಲ, ಕೆಲವರೆಲ್ಲ ಸ್ಟೋರಿಗಳಿಗೆಲ್ಲ ಹಾಕಿದ್ದಾರೆ. ಇನ್ನು ಕೆಲವರು ಗೊತ್ತಿಲ್ಲ ಅವ್ರದ್ದು ಏನೇನಿದೆಯೋ, ಅವ್ರದ್ದು ಒಳಗಡೆ ಏನೇನಿದೆಯೋ ಯಾರು ಗೊತ್ತು ಮೇಡಮ್, ನಾವು ಮಾತಾಡೋಕ್ಕಾಗಲ್ಲ ಅವೆಲ್ಲ. ಬಟ್ ಏನು ಅಂದರೆ ಅಭಿಮಾನಿಗಳೊಬ್ಬರು ಸಾಕು ಅವ್ರಿಗೆ. ಯಾರು ಮೇಡಮ್ ಫಸ್ಟ್ ದರ್ಶನ್ ಸರಿಂದ ಇನ್ನೂ ಅವ್ರು ಸಪೋರ್ಟ್ ದರ್ಶನ್ ಸರ್ ಸಪೋರ್ಟ್ ಮಾಡಿರೋದು ಎಲ್ರಿಗೂ. ಇವರಿಂದ ಅವ್ರಿಗೇನು ಆಗಬೇಕಾಗಿಲ್ಲ, ಇವ್ರ ಬೆಳೆ ಬೇಯಿಸ್ಕೊಂಡ್ಬಿಟ್ರು ಎಲ್ಲ. ಇವಾಗ ನಮ್ಮ ಬಾಸ್ನ ಬೆರೆಸ್ತಾ ಇರೋದು ನಾವೇ ಸೆಲೆಬ್ರಿಟಿಗಳು. ಅವ್ರ ಬೆನ್ನಿಂದ ಹಾಕ್ಕೊಂಡಿದ್ದಾರೆ, ಎದೆಲ್ಲಿ ಹಾಕ್ಕೊಂಡು ಹೋಗುತ್ತಾ ಸೆಲೆಬ್ರಿಟೀಸ್ ಅಂತ ಅವರೇ ಮೇಡಮ್ ಇವತ್ತು. ಯಾರು ಅವ್ರು ಒಂದೇ ಮಾತು ನನಗೆ ಹೇಳಿರೋದು ಎಲ್ರಿಗೂ, ದರ್ಶನ್ ಅಭಿಮಾನಿಗಳು ಒಂದು ಹೇಳಿದ್ದಾರೆ, ನನಗೆ ಕೊನೆ ಉಸಿರಿರೋವರೆಗೂ ನಾನು ನಿಮ್ಮನ್ನು ಬಿಡಲ್ಲ, ನಿಮ್ಮ ಅಭಿಮಾನಿಗಳು ನಾನು ಬಿಡಲ್ಲ, ನೀವೇ ನನಗೆ ಶಕ್ತಿ. ಈಗ ಡೆವಿಲ್ ಸಿನಿಮಾ ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರೋ ಡೆವಿಲ್ ಸಿನಿಮಾನೇ ಅಷ್ಟು ಮೆರೆಸ್ಬೇಕು ನೀವೀಗ. ಪ್ರತಿದಿನ ನಾನು ನೋಡ್ತಾ ಇದ್ದೀನಿ, ಅತ್ತಿಗೆ ಅವ್ರು ಹೋಗಿ ಹೇಳ್ತಿದಾರಂತೆ ಪ್ರತಿದಿನ ದರ್ಶನ್ ಸರ್ ಹತ್ರ, ಅಭಿಮಾನಿಗಳೆಲ್ಲ ಇಷ್ಟು ಸಂಭ್ರಮ ಮಾಡ್ತಾ ಇದ್ದಾರೆ ಡೆವಿಲ್ ಸಿನಿಮಾನ ಅಂತ. ಸೊ ಅವ್ರು ಭಾಳ ಖುಷಿಯಿಂದ ಇದ್ದಾರೆ. ಅವರು ಎಲ್ಲರಿಗೂ ನಮ್ಗೊಂದು ಮೆಸೇಜ್ ಕೊಟ್ಟರು, ಸಾಕು ನಮಗೆ. ಅವ್ರು ಅಲ್ಲಿದ್ರೂ ನಮ್ಮನ್ನು ಮರ್ತಿಲ್ವಲ್ಲ ಅಭಿಮಾನಿಗಳನ್ನ. ಅವ್ರ ಮಾತೆತ್ತಿದ್ರೆ ನಮ್ಮ ಸೆಲೆಬ್ರಿಟೀಸ್ ಅಂತಾರೆ ಮೇಡಮ್. ಅದೇ ನಮಗೆ ಖುಷಿ, ಅದೇ ನಮಗೆ ಪ್ರೀತಿ, ಇನ್ನೇನು ಬೇಡ ನಮ್ಗೆ ಅವರಿಂದ. ಅದೇ ನಾನು ಆಗ್ಲೇ ಅಂದೆ, ಅವರ ಅನುಪಸ್ಥಿತಿ ಅನ್ನುವಂಥದ್ದು. ಏನಾದ್ರೂ ಸಾಂಗ್ ಅವರಿಗಾಗಿ ಅವ್ರಿಲ್ವಲ್ಲ, ಏನಾದ್ರೂ ಸಾಂಗ್ ಏನಾದ್ರೂ ಹೇಳ್ಬೋದಾ ಈ ಮೂಮೆಂಟಲ್ಲಿ? ನಾನು ಏನು ಹೇಳಿ, ಯಾವ್ದಾದ್ರು ಒಂದೆರಡು ಲೈನ್ ಹೇಳ್ಬೋದು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ, ಇಲ್ಲಿ ನನ್ನವರಿಲ್ಲ ತನ್ನವರಿಲ್ಲ ದೇವರ ಗೆಣೆಕಾರ, ಈ ನಮ್ಮವರಿಲ್ಲ ತನ್ನವರಿಲ್ಲ ಪ್ರೀತಿಯ ಅಧಿಕಾರ. ಓ
ಅಷ್ಟೇ. ಎಷ್ಟು ಕಷ್ಟ ಆಗ್ತಿದೆ ಸರ್ ಅವ್ರನ್ನ ಅಲ್ಲಿ ನೋಡಕ್ಕೆ? ಇಲ್ಲ ಮೇಡಮ್, ನಮಗೆ ಭಾಳ ಭಾಳ ಕಷ್ಟ ಆಗುತ್ತೆ ಅವ್ರನ್ನ ಅಲ್ಲಿ ನೋಡ್ಬೇಕಾದ್ರೆ. ಯಾಕೆಂದರೆ ಆಲ್ಮೋಸ್ಟ್ ಆಗೋಯ್ತು ಈಗ 3 ತಿಂಗಳು ಆಗೋಯ್ತು. ಅವಾಗೊಂದು 3 ತಿಂಗಳಿದ್ರು, ತಿರ್ಗಾ 3-4 ತಿಂಗಳು. ಮೊನ್ನೆ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿ 14 ಕಿಲೋಮೀಟ್ರ್ ಪಾದೆ ರಾತ್ರಿ ಎಲ್ಲ ಮಾಡಿ ಬಂದೆ ತಿರುವಣ್ಣಾಮಲೈ ದೇವಸ್ಥಾನದಲ್ಲಿ. ಮೊನ್ನೆ ದೀಪ ಇತ್ತು. ಆದಷ್ಟು ಬೇಗ ನಮ್ಮ ಬಾಸ್ ಬರಲಿ, ನಮ್ಮ ಜೊತೆಗಿರಬೇಕು, ಯಾವಾಗಲೂ ನಮ್ಮ ಜೊತೆಗಿರಬೇಕು. ಅವ್ರನ್ನ ಯಾವತ್ತೂ ಈ ಸ್ಥಿತಿಲಿ ನಾವು ತಿರ್ಗಾ ನೋಡಬಾರ್ದು. ತಿರ್ಗಾ ಎಲ್ರಿಗೂ ನಮ್ಮ ಜೊತೆಲಿ ಇದ್ದು ಅವ್ರ ಶಕ್ತಿ ಏನು ಅಂತ ತಿರ್ಗಾ ಅವ್ರನ್ನ ತೋರಿಸ್ಬೇಕು. ಅವ್ರ ಶಕ್ತಿ ಏನು, ಅವ್ರ ವ್ಯಾಲ್ಯೂ ಏನು, ಅವ್ರ ವ್ಯಕ್ತಿತ್ವ ಏನು, ಯಾರ್ಯಾರು ಏನೇನು ನೆಗೆಟಿವ್ಸ್ ಮಾತಾಡ್ಕೋತಾ ಇದ್ದಾರೆ, ಯಾರ್ಯಾರು ಕೆಟ್ಟದ್ದು ಮಾತಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಪಾಠ ಕಲಿಸ್ಬೇಕು. ಪಾಠ ಕಲಿಸ್ತಾರೆ, ಸಿನಿಮಾ ಮೂಲಕ ಕಲಿಸ್ತಾ ಇದ್ದೀವಿ ನಾವು ಅಭಿಮಾನಿಗಳು. ಬಟ್ ಅವ್ರು ಹೊರಗಡೆ ಬಂದಮೇಲೆ ನಾವು ಅವ್ರನ್ನ ಹೋಗಿ ತಬ್ಕೋಬೇಕು ಅನ್ನಿಸ್ತಾ ಇದೆ ನನಗೆ ಇವಾಗ. ಎಸ್, ಡೆವಿಲ್ ಸಿನಿಮಾ ದರ್ಶನ್ ಸರ್ ಅವರ ಎಷ್ಟೋ ವರ್ಷದ ಕನ್ಸು ಅಂತ ಹೇಳಿದ್ರೆ ತಪ್ಪಾಗಲ್ಲ. 2018ರಿಂದಾನೇ ಡೆವಿಲ್ ಸಿನಿಮಾ ಬಗ್ಗೆ ಏನೋ ಮಾತಾಡಿದ್ರಂತೆ. ನೀವು ಕೂಡ ಈ ಹಿಂದೆ ಹೇಳಿದ್ರಿ ಡೆವಿಲ್ ಸಿನಿಮಾಗಾಗಿ ನಾನು ಹಾಡು ಬರಿಬಲ್ಲೆ ಅಂತ ಹೇಳಿ. ಏನಾದ್ರೂ ಸಾಂಗ್ ಬರ್ದಿದ್ರೆ ಸರ್ ಒಂದೆರಡು ಲೈನ್ ಹೇಳ್ಬೋದು? ಡೆವಿಲ್ ಬಗ್ಗೆ ಅದೇ ಬರ್ತಾ ಇದೆ ಡೆವಿಲ್ ಅಂದ್ಬಿಟ್ಟು ಒಂದೆರಡು ಸುಮ್ಮನೆ ಮಾಡಿದ್ವಿ ನಾವು. ಅಂದರೆ ಅದು ರೀಲ್ಸ್ಗೋಸ್ಕರ ಅಂತ ಮಾಡಿದ್ದು. ಡಬಲ್ 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 ಬತ್ತಾಮ್ ನೋಡೋ ಡಬಲ್ 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 11ಕ್ಕೆ ಡಬಲ್ ಎಲ್ರೂ ರೆಡಿಯಾಗ್ರೋ ಡಬಲ್ 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 ಬತ್ತಾಮ್ ನೋಡೋ ಡಬಲ್ ಸೆಲೆಬ್ರಿಟೀಸ್ ಎಲ್ಲ ಖುಷಿಯಾದ್ರು ಡಬಲ್ ಡಿ ಬಾಸು ಬೇಗ ಬರ್ಲಿ ಡಬಲ್ 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 ಎಲ್ಲ ಸೇರಿ ಹಬ್ಬ ಮಾಡ್ರೋ ಡಬಲ್ 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 ಡಬ್ಬಲ್ಲು ಬಂದವ್ನೆ ಎಲ್ಲಾರ್ಗೂ ಅಂತವ್ನೆ ಡಬ್ಬಲ್ಲು ಬಂದವ್ನೆ ಎಲ್ಲಾರ್ಗೂ ಅಂತವ್ನೆ ಖುಷಿಯಾಗಿ ಹಬ್ಬನ ಮಾಡ್ತಾವ್ರೆ ಬನ್ರೋ ಖುಷಿಯಾಗಿ ಹಬ್ಬನ ಮಾಡ್ತಾವ್ರೆ ಬನ್ರೋ ಡಬಲ್ 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 ಬತ್ತಾವ್ ನೋಡೋ ಡಬಲ್ 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 ಫಸ್ಟ್ ಡೇ ಫಸ್ಟ್ ಶೋಗೆ ಸೆಲೆಬ್ರೇಷನ್ ಡಬಲ್ ಬನ್ರೋ ಬನ್ರೋ ಎಲ್ರಾರು ಹಬ್ಬ ಮಾಡೋದ್ ಬನ್ರೋ. ಇದು ಡೆವಿಲ್ಗೆ. ಓಕೆ, ಇದನ್ನ ಏನಾದ್ರು ವಿಜಯಲಕ್ಷ್ಮಿ ಮ್ಯಾಮ್ ಏನಾದ್ರು ನೋಡಿದ್ರ? ಇಲ್ಲ ಇಲ್ಲ ಇಲ್ಲ, ನಾವು ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಮೇಡಮ್ ಈ ಟೈಮಲ್ಲಿ. ಯಾಕಂದ್ರೆ ನಾವು ಅವ್ರ ಪಾಪ ಅವ್ರು ಕುಗ್ಗೋಗಿರ್ತಾರೆ ಆಲ್ರೆಡಿ. ಸೊ ನಾವು ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು. ಇವಾಗ ಅವ್ರ ಕುಟುಂಬನ ಯಾರನ್ನು ಡಿಸ್ಟರ್ಬ್, ನಾವು ಪ್ರೇ ಮಾಡ್ತಿರೋದು ಒಂದೇ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಬೇಕು, ಅವ್ರಿಗೆ ಒಳ್ಳೇದಾಗಬೇಕು, ಅವ್ರ ಸೆಲೆಬ್ರಿಟೀಸ್ಗಳು ಒಳ್ಳೇದಾಗಬೇಕು, ಎಲ್ಲ ದರ್ಶನ್ ಅವ್ರ ಅಭಿಮಾನಿಗಳಿಗೆ ಅವ್ರಿಗೆಲ್ಲ. ಯಾಕಂದರೆ ಇವಾಗೆಲ್ಲ ದೃಷ್ಟಿವಾಗೋಗ್ಬಿಟ್ಟಿದೆ ಆಲ್ರೆಡಿ ಎಲ್ಲ ದರ್ಶನ್ ಅಭಿಮಾನಿಗಳಿಗೆ. ನಿಜವಾಗ್ಲೂ ಮೇಡಮ್, ನೀವು ನಂಬ್ತಾ ಇಲ್ಲ, ನೀವು ಸುಮ್ಮನೆ ನಗ್ತಾ ಇದ್ದೀರಾ, ನೀವು ನಿಜವಾಗ್ಲೂ ದೃಷ್ಟಿಯಾಗಿದೆ ಅವ್ರಿಗೆ. ಕಣ್ಣೇ ಒಂದು ದೃಷ್ಟಿ, ಬಾಯೇ ಒಂದು ದೃಷ್ಟಿ. ನೀವು ಸುಮ್ಮನೆ ಹೋಗಿ ಎಲ್ಲೋ ಏನೋ ಮಾಡಿಸ್ಬೇಕಾಗಿಲ್ಲ, ಕಣ್ಣು ಬಾಯೇ ಸಾಕು ನಿಮ್ ದೃಷ್ಟಿ. ಸೊ ಅದೇ ದೃಷ್ಟಿ ಆಗಿರೋದು ಅವ್ರಿಗೆ, ಬೇರೆ ಏನೂ ಇಲ್ಲ. ಆ ದೃಷ್ಟಿ ಎಲ್ಲ ಹೋಗ್ಲಿ ಅಂದ್ಬಿಟ್ಟು ನಾವು ಆ ತಾಯಿ ಚಾಮುಂಡೇಶ್ವರಿ ತಾಯಿಲಿ ಕೇಳ್ಕೊಂಡು ಆದಷ್ಟು ಬೇಗ ಅವ್ರು ನಂಬಿರೋ ತಾಯಿ ಚಾಮುಂಡೇಶ್ವರಿ ತಾಯಿ ಆದಷ್ಟು ಬೇಗ ಅವ್ರನ್ನ ಹೊರಗಡೆ ಕರ್ಕೊಂಬರ್ಲಿ, ಆದಷ್ಟು ಬೇಗ ಬರ್ತಾರೆ, ನಮ್ಮ ಜೊತೆಲಿ ಇರ್ತಾರೆ ಅಷ್ಟೇ. ನಾನು ನಿಮ್ಗೆ ಈ ಹಿಂದೆ 6 ತಿಂಗಳ ಜಾಮೀನು ಮಂಜೂರು ಮೇಲೆ ಆಚೆ ಬಂದಿದ್ರು, ಆಗ ಏನಾದ್ರು ನೀವು ಹೋಗಿ ಭೇಟಿಯಾಗಿ ಏನಾದ್ರು ಮಾತಾಡುವಂತ ಕೆಲಸ ಆಗಿತ್ತು? ಇಲ್ಲ, ಅದಕ್ಕೆ ಮುಂಚೆ ಹೋಗಿದಂದ್ರೆ ಅವರು ಹೋಗೋಕ್ಕಿಂತ 1 ತಿಂಗಳು ಮುಂಚೆ ಮೀಟ್ ಆಗಿದ್ದೆ ನಾನು. 1 ತಿಂಗಳು ಮುಂಚೆ ಮೀಟ್ ಆಗಿ ಫೋನ್ ಮಾಡಿ ನನ್ನ ಮನೆಗೆ ಕರ್ಸ್ಕೊಂಡು, ಚಿನ್ನ ನಿನ್ಗೆ ಏನಾನ ಸಹಾಯ ಬೇಕಂದ್ರೆ ಹೇಳು, ನಿನ್ಗೆ ಏನಾನ ಸಪೋರ್ಟ್ ಬೇಕಂದ್ರೆ ಹೇಳು, ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಮ್ಗೆ ಹೇಳಿ ಕಳಿಸಿದ್ರು ನನಗೆ ಅವತ್ತು. ಅದಾಗಿ 1 ತಿಂಗಳಿಗೆ ಹಿಂಗೆ ಆಗೋಯ್ತು. ಏನಪ್ಪ ಇದು ಹಿಂಗೆ ಬರ್ತಾ ಇದೆ ಸಡನ್ನಾಗಿ, ನಮಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಿಂಗಾಗೆಲ್ಲ ಆಗೋಗುತ್ತೆ ಅಂತ. ಬಟ್ ನಾನು ಒಂದು ಹೇಳ್ತೀನಿ ಮೇಡಮ್, ಅವ್ರು ಇನ್ನೂ ಅಪರಾಧಿ ಅಲ್ಲ, ಓಕೆನಾ, ಅದು ಇನ್ನೂ ಕೋರ್ಟಲ್ಲಿದೆ. ಸೊ ಅವ್ರು ಬರ್ತಾರೆ, ನಿರಪರಾಧಿಯಾಗಿ ಬರ್ತಾರೆ, ನಮ್ಮ ಜೊತೆಲೆಲ್ಲ ಇರ್ತಾರೆ. ಸೊ ನಾವು ಅವ್ರ ಜೊತೆಲಿ ಇರ್ತೀವಿ, ಅವ್ರಿಗೆ ನಾವು, ನಮಗೆ ಅವ್ರು ಅಷ್ಟೇ ಮೇಡಮ್. ಈಗ ಯಾರು ಅವ್ರನ್ನ ಬೆಳೆಸ್ಬೇಕಾಗಿಲ್ಲ, ಯಾರು ಅವ್ರನ್ನ ಏನೂ ಮಾಡಬೇಕಾಗಿಲ್ಲ, ಏನು ಅವ್ರ ಬಗ್ಗೆ ಮಾತಾಡೋದು ಬೇಡ, ಅವ್ರು ಮಾತಾಡೋದು ಬೇಡ. ಅವ್ರ ಬಗ್ಗೆ ಯಾಕೆ ಮಾತಾಡ್ಬೇಕು? ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ಮಾತಾಡಿದ್ರೆ ಮಾರ್ಕೆಟ್ ಜಾಸ್ತಿ ಆಗುತ್ತೆ, TRP ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಮಾತಾಡ್ತಾರೆ. ನಮಗೆ ಅವ್ರಿಗೆ ನಾವು ಅಷ್ಟೇ. ಇನ್ನು ಅದಂತೂ ಡಿಸೈಡ್ ಮಾಡಿಬಿಟ್ಟಿದ್ದೀವಿ, ಸಾಕು. ಒಬ್ಬ ಮನುಷ್ಯನ ಈ ಲೆವೆಲ್ಗೆ ಮಾಡ್ತಾವ್ರೆ ಅಂದಾಗ ಇನ್ನೇನು ಬೇಡ ನಮಗೆ. ನಾವು ಯಾರನ್ನೂ ನಂಬಲ್ಲ ಮೇಡಮ್. ಈಗ ಎಲ್ಲೋ ಒಂದು ಕಡೆ ಏನೋ ಬರ್ತಾ ಇದೆಯಾ, ಕೇರೇ ಮಾಡಲ್ಲ ನಾವೀಗ. ಇಲ್ಲೊಂದು ಬರ್ತಾ ಇದೆಯಾ, ಕೇರ್ ಮಾಡಲ್ಲ. ಅವ್ರಿಗೆ ನಾವು ಅಷ್ಟೇ. ಈಗ ಸೆಲೆಬ್ರಿಟೀಸ್ ಅಂತ ಇಲ್ಲಿ ಹಾಕೊಂಡ್ಮೇಲೆ ಅವ್ರಿಗೆ ನಾವು, ಅವ್ರ ಕುಟುಂಬ ಜೊತೆ ನಾವು ಇರ್ತೀವಿ ಯಾವಾಗಲೂ, ಅದಂತೂ ಗ್ಯಾರಂಟಿ. ಅವ್ರನ್ನೇನೇ ಮಾಡಲಿ, ಹೆಂಗೆ ಇರಲಿ, ಅವರು ಆನೆನೇ, ಹುಲಿನೇ, ಸಿಂಹನೇ. ಎಸ್,
ಡೆವಿಲ್ ಸಿನಿಮಾ ಬರ್ತಾ ಇದೆ, ಟ್ರೇಲರ್ ಕೂಡ ಮೊನ್ನೆ 5ನೇ ತಾರೀಕು ರಿಲೀಸ್ ಆಯ್ತು. ನೀವು ಗಮನಿಸಿರ್ಬೋದು ನೆಗೆಟಿವಿಟಿ ಎಷ್ಟೊಂದು ಸ್ಪ್ರೆಡ್ ಆಯ್ತು ಅಂತ ಹೇಳಿ. ಇನ್ಯಾವುದೋ ಒಂದು ಸಿನಿಮಾನ ಟ್ರೇಲರ್ ತಗೊಂಬಂದು ಈ ಸಿನಿಮಾಗೆ ಹಾಕಿ ವ್ಯೂಸ್ಗಳು ಇದು ಫೇಕು, ಇವ್ರಿಗಿಂತ ಜಾಸ್ತಿ ನಾವು, ಇವ್ರ ಕೀಳು, ಆ ರೀತಿದು ಒಂದೊಂದು ನೋಡಿರ್ತೀರಾ ನೀವು? ಇದೇನು ಹೆಂಗಾಗ್ಬಿಟ್ಟಿದೆ ಇವಾಗ ಯೂಟ್ಯೂಬ್ ಅಲ್ಲಿ ಅಂದ್ರೆ, ಈಗ ನಂದು ಯೂಟ್ಯೂಬ್ ಚಾನಲ್ ಇದೆ, ಜೆನ್ಯೂನ್ ವ್ಯೂಸ್ ಅಂತ ಇರುತ್ತೆ, ಆಮೇಲೆ ಫೇಕ್ ವ್ಯೂಸ್ ಅಂತ ಮಾಡಿಸ್ಬೋದು ನಾವು ಇವಾಗ. ನೀವು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋವರ್ಸ್ ಮಾಡ್ಕೊಬೋದು, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇವತ್ತು ಪ್ರಪಂಚದಲ್ಲಿ ದುಡ್ಡಿದ್ರೆ ದುನಿಯಾ ಇವತ್ತು ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ನಮ್ದು ದರ್ಶನ್ ಫ್ಯಾನ್ಸ್ದು ಜೆನ್ಯೂನ್ ವ್ಯೂಸ್ ಅದು. ನೀವೆಲ್ಲೇ ಹೋಗಿ ಇವಾಗ್ಲೂ ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿ ಟ್ರೆಂಡಿಂಗ್ ನಂಬರ್ 1 ಅಲ್ಲೇ ಇರೋದು. ವ್ಯೂಸ್ ಕಮ್ಮಿನೇ ಇರ್ಬೋದು, ಟ್ರೆಂಡಿಂಗ್ ನಂಬರ್ 1 ಅಲ್ಲೇ ಇದೆ. ಅದು ಸುಮ್ನೆ ಯೂಟ್ಯೂಬ್ ಟ್ರೆಂಡಿಂಗ್ ಅಂತ ಕೊಡಲ್ಲ ಅದು. ಓಕೆನಾ? ನನ್ನ ಸಾಂಗೇ ಆಗಿರ್ಬೋದು, ಎಷ್ಟೋ ಜನ ಹೇಳ್ತಾರೆ ದುಡ್ಡು ಕೊಟ್ಟು ಮಾಡಿಸಿದ್ಯಾ, ಅದು ಮಾಡಿಸಿದ್ಯಾ, ಇದು ಮಾಡಿಸಿದ್ಯಾ. ಇಲ್ಲ ಮೇಡಮ್, ಜೆನ್ಯೂನ್ ವ್ಯೂಸ್ ಎಲ್ಲ. ಯಾವತ್ತು ನೀವು ಜೆನ್ಯೂನ್ ವ್ಯೂಸ್ ನೋಡ್ತೀರಾ, ಬೂಸ್ಟ್ ಮಾಡ್ತೀರಾ ಗೊತ್ತಾ? ನೀವು ಬೂಸ್ಟ್ ಎಲ್ಲ ಮಾಡಿಸ್ಲೇಬಾರ್ದು ಫಸ್ಟ್ ಆಫ್ ಆಲ್ ಚಾನಲ್ಗೆ. ನೀವು ಯಾವಾಗ ಬೂಸ್ಟ್ ಮಾಡಿಸ್ತೀರಾ ಚಾನಲ್ಲೇ ಡೌನ್ ಆಗಿಬಿಡುತ್ತೆ ಒಂದಿನ. ನಾನು ನೋಡಿದ್ದೀನಿ ಅದನ್ನ. ಎಷ್ಟೋ ಚಾನಲ್ಗಳು, ನನ್ನ ಫ್ರೆಂಡ್ಸ್ದೇ ಎಷ್ಟೋ ಚಾನಲ್ಗಳು ಡಮ್ಮಿ ಆಗೋಗಿದೆ ಇವತ್ತು, ವ್ಯೂಸೇ ಇಲ್ಲ ಅವ್ರಿಗೆ, ಯಾಕಂದ್ರೆ ಬೂಸ್ಟ್ ಮಾಡಿಸ್ತಾರೆ ಅವರು. ಅದು ಮಾಡಿಸ್ಬಾರ್ದು, ಜೆನ್ಯೂನ್ ಆಗಿರ್ಬೇಕು. ಒಬ್ಬ ಮನುಷ್ಯ ನಾನು ರಿಯಲ್ ಫ್ಯಾನ್ ಆಗಿ ನಾನು ನೋಡ್ತೀನಿ, ಅದು ಜೆನ್ಯೂನ್. ಸುಮ್ಮನೆ ಫೇಕ್ ಎಲ್ಲ ಮಾಡಬಾರ್ದು ಮೇಡಮ್. ಅದೇ ಯಾವುದೇ ಸಿನಿಮಾಗಳಾಗಿರ್ಬೋದು, ನೀವು ಹೇಳಿದ್ರಿ ಫೇಕ್ ಅಂದ್ಬಿಟ್ಟು, ಎಷ್ಟೊಂದು ನಡೀತಾ ಇದೆ ಫೇಕ್, ಎಷ್ಟೊಂದು ಕಡೆ ನಡೀತಾ ಇದೆ. ಫೇಕೇ ದುನಿಯಾ ಇವತ್ತು, ರಿಯಲ್ಗೆ ದುನಿಯಾ ಇಲ್ಲ ಇವತ್ತು. ನಮ್ಮ ಬಾಸ್ ಒಬ್ಬರೇ ಫೇಕ್ ಗೀಕ್ ಏನೂ ಇಲ್ಲ. ಅವರು ಸಿನಿಮಾದಲ್ಲಿ ಏನು ತೋರಿಸ್ತಾರೆ ರಿಯಲ್ ಲೈಫಲ್ಲೂ ಹಂಗೆ ಇರ್ತಾರೆ ಮೇಡಮ್ ಅವರು.